ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ನಲ್ಲಿ ಹಾಕ್ಬೋದಂತ ಒಂದು ಸಿಂಪಲ್ ಡಿಸೈನ್ನ ನೋಡೋಣ. ನಾನಿಲ್ಲಿ 6 ದಾರನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೇ ಫಾಲ್ಸ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸೀರೆ ಬೇಕಿದ್ದರೆ ಹಾಕಬೇಕಾದ್ರೆ ರೈಟ್ ಸೈಡಿಂದನೇ ಹಾಕಬೇಕು. ಮೊದಲಿಗೆ 2 ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ 2 ಚೈನ್ ತೊಗೊಂಡು ಅದಾದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದಾದಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2ರಲ್ಲೊಂದು 2ರಲ್ಲೊಂದು. ಇವಾಗ 4 ಚೈನ್ ತೊಗೊಳ್ಳೋಣ. ಈ 4 ಚೈನ್ ಬಂದು ಕುಚ್ಚು ಕಟ್ಟೋಕೆ 3 4 ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ದಾರನ ನೀಟಾಗಿ ನೋಡಿಕೊಂಡು ತಗೋಬೇಕಾಗುತ್ತೆ. ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2ರಲ್ಲೊಂದು ಮತ್ತು 2ರಲ್ಲೊಂದು. ಈಗ ಒಂದು 3 mm ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ತೊಗೊಳ್ಳೋಣ. 2 ಡಬಲ್ ಕ್ರೋಶೆ ಕಂಬದ ಮಧ್ಯೆ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ಒಂಥರ ಪಿಕೌಟ್ ರೀತಿಯಲ್ಲಿ ನಾವಿಲ್ಲೇ ಡಿಸೈನ್ನ ಫಾರ್ಮ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನೀಡಲ್ ಮೇಲೆ ಮತ್ತೊಂದು ಸತಿ ಚೈನನ್ನು ತಗೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2ರಲ್ಲೊಂದು 2ರಲ್ಲೊಂದು. ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಾದ್ಮೇಲೆ ಒಂದು ಚೈನನ್ನು ತಗೊಳ್ಳೋಣ. ಮತ್ತು 2 ಡಬಲ್ ಕ್ರೋಶೆ ಮಧ್ಯೆ ಒಂದು ಪಿಕಾಟನ್ನು ಫಾರ್ಮ್ ಮಾಡೋಣ. ಈ ರೀತಿಯಾಗಿ ಕಾಣಿಸುತ್ತೆ ನೀವು 2 ಡಿಸೈನ್ ಹಾಕಿದ್ಮೇಲೆ. ನಾನಿಲ್ಲಿ 3 ಪಿಕಾಟ್ ಡಿಸೈನು ಒಂದು ಚೈನು ಹಾಕ್ತಾಯಿದ್ದೀನಿ. 3 ಪಿಕಾಟ್ ಡಿಸೈನ್ ಆದಮೇಲೆ ಕುಚ್ಚು ಕಟ್ಟೋಕ್ಕೆ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಪಿಕೌಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹಾಗೆ ಪಿಕೌಟಿಂದ ನೆಕ್ಸ್ಟು 3 ಚೈನನ್ನು ತೊಗೊತಾ ಇದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಆ 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಒಂದು ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 2ರಲ್ಲೊಂದು ಮತ್ತು 2ರಲ್ಲೊಂದು. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟನ್ನು ನಾವಿಲ್ಲಿ ಮಾಡ್ಕೊಳ್ಳೋಣ. 2ರಲ್ಲೊಂದು ಮತ್ತು 2ರಲ್ಲೊಂದು. ಮತ್ತು ಇವಾಗ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಪಿಕೌಟ್ ಮಾಡಿಕೊಂಡು ಪಿಕೌಟನ್ನು ನೀಟಾಗಿ ಲಾಕ್ ಮಾಡ್ಕೋಬೇಕು. ಎಳೆಗಳು ಬಿಚ್ಕೊಳ್ತಾ ಇರುತ್ತೆ ಅಥವಾ ಮಿಸ್ ಆಗ್ತಾ ಇರುತ್ತೆ ನೀಡಲಲ್ಲಿ ತಗೊಳ್ಳುವಾಗ. ಈ ರೀತಿಯಾಗಿ ನಾನು ಚಿಕ್ಕದಾಗಿ ಸ್ಯಾಂಪಲ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಮತ್ತೆ 3 ಚೈನ್ನ ಹಾಕಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಿಕೊಂಡು 2ರಲ್ಲೊಂದು ಮಾಡಿಕೊಂಡು ನೆಕ್ಸ್ಟು 2 ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಅಂದರೆ ಹಾಫ್ ಕ್ರೋಶ ಮಾಡಿಕೊಂಡು ನಾವಿಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನಿಗೆ ಬಂದು ನಾವು 300 to 350 ಚಾರ್ಜ್ ಮಾಡ್ಬೋದು. ಸಿಂಪಲ್ಲಾಗಿ ನಮಗೆ ಕ್ರೋಶ ಬರಲ್ಲ ಅನ್ನೋರು ತಾವೇ ಮನೆಯಲ್ಲಿ ಹಾಕ್ಕೋಬೋದು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಕೊಳ್ಬೋದು. ಲಾಸ್ಟಿಗೆ 2 ಚೈನ್ನ ಹಾಕಿ ನಾನಿಲ್ಲೇ ದಾರನ ಟ್ರಿಮ್ ಮಾಡ್ತಾಯಿದ್ದೀನಿ.
ಕುಚ್ಚು ಕಟ್ಟಾದಮೇಲೆ ಯಾವ ರೀತಿಯ ಡಿಸೈನ್ ಕಾಣಿಸುತ್ತೆ ಅಂತೇಳಿ ನಿಮಗೆ ನಾನು ಇವತ್ತು ತೋರಿಸ್ತೀನಿ. ಈ ರೀತಿಯಾಗಿ ನಮ್ಮದು ಫೈನಲ್ ಡಿಸೈನ್ ಬಂದಿದೆ. ನಾನಿಲ್ಲಿ ರೆಡ್ ಕಲರ್ದು ದಾರಾನ 160 ಸ್ಟ್ಯಾಂಡ್ ರೌಂಡ್ ಮಾಡಿಕೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ದಪ್ಪ ಚಿಕ್ಕ ಬೇಕಂದರೆ ನೋಡಿಕೊಂಡು ಕಟ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕ್ಕದಾಗಿ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ. ನಿಮಗೆ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.